ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ. ಇಟ್ ಈಸ್ ಅನದರ್ ಎಪ್ಸ್ಟೈನ್ ಫೈಲ್. ಇಟ್ ಈಸ್ ದಿ ಎಪ್ಸ್ಟೈನ್ ಫೈಲ್ ಆಫ್ ಇಂಡಿಯಾ. ಸಾರ್ವಜನಿಕರಿಂದ ಭಾಳ ಆಗ್ರಹ ಇದೆ, ಸ್ವಲ್ಪ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತೇಳಿ. ಆದರೆ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೌಜನ್ಯ ಸಾವು ಸತ್ತಿಲ್ವಾ? ಈಗ SIT ತನಿಖೆಯಲ್ಲಿ ಪ್ರತಿದಿನ ಒಂದೊಂದು ಹೊಸ ಹೊಸ ದಾಪುಗಾಲು ಇಡ್ತಾ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ನಲ್ಲಿ. ಏನು ಸಿಗ್ಗಿಲ್ಲ ಅಂತಂದ್ರಲ್ಲ, 1,000ಕ್ಕಿಂತಲೂ ಹೆಚ್ಚಿನ ಮೂಳೆಗಳನ್ನು, ಮಾನವನ ಅಸ್ಥಿಪಂಜರದ ಅವಶೇಷಗಳನ್ನು FSLಗೆ ಕಳಿಸಿದ್ದಾರೆ. BJPಯಲ್ಲಿ ಹೋರಾಟ ಅನ್ನುವಂಥ ಲೀಡರ್ಗಳು ಯಾರು ಉಳಿದಿಲ್ಲ. ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು, ವ್ಯವಹಾರ ಮಾಡಬೇಕು, ಲೀಡರ್ಗಳಿಗೆ ಅವ್ರು ಪೋಸ್ಟರ್ ಹಾಕಬೇಕು. ಭಾಳ ವರ್ಷಗಳಿಂದ ಈ ದೇಶದಲ್ಲಿ ಅಂಗಾಂಗ ಕಳ್ಳನದ ಅತಿ ದೊಡ್ಡ ಮಾಫಿಯಾ ಅನ್ನೋದು ದಕ್ಷಿಣ ಭಾರತದ ಮೇನ್ ಮಾರ್ಕೆಟಿಂಗ್ ಸೆಂಟರ್ ಆಫ್ ಆರ್ಗನ್ಸ್. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದ್ದಂತಹ, ಪರ ವಿರೋಧಗಳ ಚರ್ಚೆಗೆ ಗ್ರಾಸ ಆಗಿದ್ದಂತಹ ಧರ್ಮಸ್ಥಳ ಪ್ರಕರಣ, ಅಂದರೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂತಹ ಅಸಹಜ ಸಾವುಗಳ ಸಂಬಂಧಪಟ್ಟಂತೆ ಏನು ಪ್ರಕರಣ ಇದೆ, SIT ತನಿಖೆ ಆಯಿತು, ಸಾಕಷ್ಟು ಚರ್ಚೆ ಆಯಿತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಒಂದು ಹಂತದಲ್ಲಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗುವಂತಹ ಮಟ್ಟಕ್ಕೆ ಹೋಯಿತು. ಅದಾದ ಬಳಿಕ ಕಳೆದ ಒಂದೂವರೆ ತಿಂಗಳಿಂದ ಆ ವಿಚಾರದ ಬಗ್ಗೆ ಏನಾಗ್ತಾ ಇದೆ ಏನು ಅನ್ನೋದು ಕೂಡ ಸುಳಿವೇ ಇಲ್ಲ. ಪ್ರತಿದಿನ ಚರ್ಚೆ ಆಗ್ತಾ ಇದೆ ಅಂತ ವಿಚಾರ ಏಕಾಏಕಿ ಸುಮ್ಮನೆ ಆಗೋಗಿತ್ತು. ಜೊತೆಗೆ ಇದರ ಬಹಳ ಪ್ರಮುಖವಾಗಿ ಹೋರಾಟ, ಅಂದರೆ ನೊಂದವರ ಪರವಾಗಿ ಅಸಹಜ ಸಾವುಗಳ ತನಿಖೆ ಆಗಬೇಕು ಅಂತ ಹೋರಾಟ ಮಾಡಿದಂಥ ಪ್ರಮುಖ ವ್ಯಕ್ತಿಗಳಲ್ಲಿ, ಇಡೀ ಹೋರಾಟವ ನೇತೃತ್ವವನ್ನು ವಹಿಸಿದಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಗಿರೀಶ್ ಮಟ್ಟಣ್ಣನವರು. ಇತ್ತೀಚೆಗೆ ಗಿರೀಶ್ ಮಟ್ಟಣ್ಣನವರು ಮುಂಚೆ ಕೂಡ ಸಾಕಷ್ಟು ಹೇಳಿಕೆಯನ್ನು ಕೊಡ್ತಾ ಇದ್ರು. ಆ ಹೋರಾಟ ಸಂದರ್ಭದಲ್ಲಿ SIT ತನಿಖೆ ಆಯಿತು, ವರದಿ ಇವತ್ತು ಬಂತು, ನಾಳೆ ಬಂತು ಆ ರೀತಿ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ಖುದ್ದು ದ ಫೆಡರಲ್ ಕರ್ನಾಟಕದ ಸ್ಟುಡಿಯೋದಲ್ಲಿ ಖುದ್ದು ಗಿರೀಶ್ ಮಟ್ಟಣ್ಣವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಬಹಳ ದಿನಗಳಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇವತ್ತಿನ ಲೇಟೆಸ್ಟ್ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ. ಗಿರೀಶ್ ಮಟ್ಟಣ್ಣವ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಚರ್ಚೆ ಆಯಿತು, ನಿಮಗೂ ಕೂಡ ಗೊತ್ತಿರುವಂಥದ್ದು. ನೀವು ಕೂಡ ಪ್ರಮುಖ ಹೋರಾಟ ನೇತೃತ್ವ ವಹಿಸಿರುವಂಥರು. ಕಳೆದ ಒಂದೂವರೆ ತಿಂಗಳಿಂದ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಗಿರೀಶ್ ಮಟ್ಟಣ್ಣನವರು ಅಥವಾ ನಿಮ್ಮ ಹೋರಾಟಗಾರರು ಎಲ್ಲಿದ್ದಾರೆ, ಏನಾಗ್ತಾ ಇದೆ ಪ್ರಕರಣ, ಯಾಕೆ ಇಷ್ಟು ಸೈಲೆಂಟ್ ಆಯಿತು? SIT ತನಿಖೆ ನಡೀತಾ ಇದೆ. ನಾವೆಲ್ಲರೂ ಯಾಕೆ ಈಗ ಒಂದು ಹೋರಾಟಕ್ಕೆ ಅಥವಾ ಒಂದು ಸಭೆಗಳಿಗೆ ಕರೆ ಕೊಟ್ಟಿಲ್ಲ ಅಂತ ಹೇಳಿದರೆ, ಸಾರ್ವಜನಿಕರಿಂದ ಭಾಳ ಆಗ್ರಹ ಇದೆ, ಸ್ವಲ್ಪ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತೇಳಿ. ಆದರೆ SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆನಂತರ ತಾವುಗಳು ಹೇಳಿದ್ರಿ, ಈ ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆಗಳಾಯಿತು, ಡಿಬೇಟ್ ಆಯಿತು. ನಾನು ಕೇಳೋದು, ಇವೆಲ್ಲವೂ ಕೂಡ ಕ್ರಿಮಿನಲ್ ಕೇಸ್ ಇವು. ಚರ್ಚೆ ಯಾಕೆ ಬೇಕು? ಸೌಜನ್ಯ ಸಾವು ಸತ್ತಿಲ್ವಾ? ಸತ್ತಿದಾಳೋ ಜೀವಂತದಾಳೋ ಅಂತ ನಿಮಗೆ ಚರ್ಚೆ ಮಾಡ್ತೀರಾ? ಯಾವ ವಿಷಯಕ್ಕೆ ಚರ್ಚೆ ಮಾಡ್ತೀರಿ? ಆನೆ ಮಾವುತನ ಕೇಸು, ಡಬಲ್ ಮರ್ಡರ್ ಕೇಸು, ರುಬ್ಬುಗುಂಡಿಂದ ಜಜ್ಜಿದ್ದು ಎಲ್ಲರೂ ನೋಡಿದ್ದಾರೆ, ಫೋಟೋಸ್ ಇದೆ. ಚರ್ಚೆ ಮಾಡಬೇಕಾ ಅವನು ಜೀವಂತಿದಾರ ಇಲ್ಲ? ಡಬಲ್ ಮರ್ಡರ್ ಅದು. ಪದ್ಮಲತಾ, ವೇದವಲ್ಲಿ ಅವೆಲ್ಲವೂ ಕೂಡ ಹೈ ಪ್ರೊಫೈಲ್, ಜನರಿಗೆ ಗೊತ್ತಾದಂಥ ಪ್ರಕರಣಗಳು. ಗೊತ್ತಾಗದೇ ಇರುವಂಥದ್ದು SIT ಬಂದ ಮೇಲೆ ಗೊತ್ತಾಗದೇ ಇರುವಂಥ ಪ್ರಕರಣಗಳು ಕೂಡ ಬಯಲಿಗೆ ಬರ್ತಾ ಇದೆ. ಒಂದು ಕೊಲೆ ಆಗಿದೆ, ಅದ್ರ ಬಗ್ಗೆ ಏನಕ್ಕೆ ಚರ್ಚೆ ಮಾಡಬೇಕು? ಯಾರು ಕೊಲೆ ಮಾಡಿದ್ದಾರೆ ಅವನು ಹಿಡಿತೀರೋ ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು. SIT ಆಗ್ತಾ ಇದೆಯಲ್ವ ತನಿಖೆ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ನಮಗೆ ಕೆಲವೊಂದಿಷ್ಟು ಬೇಸರ ಇದೆ ಈ ಸರ್ಕಾರದ ಬಗ್ಗೆ. ಏನಂತ ಹೇಳಿದರೆ, ಈ ಮಾಧ್ಯಮಗಳು ಎಲ್ಲರಿಗೂ, ಅಂದರೆ ಮೇನ್ ಸ್ಟ್ರೀಮ್, ಕೆಲವು ಮಾಧ್ಯಮಗಳಿಗೆ ನಾನು ಗೌರವ ಕೊಡ್ತೇನೆ, ಸಂವಿಧಾನದ 4ನೇ ಅಂಗ. ಆದರೆ ನಡ್ಕೊಂಡಂಥ ರೀತಿ ಹೆಂಗಿದೆ ಅಂತ ಹೇಳಿದರೆ, ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಒಂದು ನೋಟಿಸ್ ಬಂದು ಅಂಟಿಸಿದರೆ ಇಡೀ ದಿನ ಸುದ್ದಿ ಮಾಡ್ತಾರೆ.
ನಿಮಗೂ ಕೂಡ ನೋಟಿಸ್ ಕೊಡ್ತೀವಿ, ನೀವು ಕೂಡ ವಿಚಾರಣೆಗೆ ಹೋಗಿದ್ದೀರಾ? ಪ್ರತಿದಿನ ಏನೋ ಒಂದು ಪೊಲೀಸರು ಬಂದು ನಾವು ಹೋದರೆ ದಿನ ಅದನ್ನು ಸುದ್ದಿ ಮಾಡ್ತಾರೆ. ಮಾಡಲಿ, ದೇ ಹ್ಯಾವ್ ಗಾಟ್ ಆಲ್ ರೈಟ್ಸ್, ಆಲ್ ಫ್ರೀಡಮ್. ಈಗ SIT ತನಿಖೆಯಲ್ಲಿ ಪ್ರತಿದಿನ ಒಂದೊಂದು ಹೊಸ ಹೊಸ ದಾಪುಗಾಲು ಇಡ್ತಾ ಇದ್ದಾರೆ ಅವರು ಇನ್ವೆಸ್ಟಿಗೇಷನ್ನಲ್ಲಿ. ಏನು ಸಿಗಲಿಲ್ಲ ಅಂತಂದ್ರಲ್ಲ, 1,000ಕ್ಕಿಂತಲೂ ಹೆಚ್ಚಿನ ಮೂಳೆಗಳನ್ನು, ಮಾನವನ ಅಸ್ಥಿಪಂಜರದ ಅವಶೇಷಗಳನ್ನು FSLಗೆ ಕಳಿಸಿದ್ದಾರೆ. 1,000ಕ್ಕೂ ಹೆಚ್ಚು. ಹೌದು, ಮೋರ್ ದೆನ್ 10 ಸ್ಕೆಲೆಟನ್ಸ್ ಒಂದೇ ಜಾಗದಲ್ಲಿ ಸಿಕ್ಕಿದೆ. ನಾನು ಹೇಳ್ತಾ ಇರೋದಲ್ಲ, SIT ಅವರು ನ್ಯಾಯಾಲಯಕ್ಕೆ ಹೇಳಿದ್ದು. ಮತ್ತೇನವೆಲ್ಲ ಯಾರು ಅದನ್ನು ಯಾಕೆ ಪ್ರಸಾರ ಮಾಡ್ತಾ ಇಲ್ಲ? SIT ಅವರು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕ್ರೈಮ್ ಇನ್ವೆಸ್ಟಿಗೇಷನ್, ಕರ್ನಾಟಕದ ಕ್ರೈಮ್ ಇನ್ವೆಸ್ಟಿಗೇಷನ್ನಲ್ಲಿ ಮೊದಲನೇ ಬಾರಿಗೆ ಐಸೋಟೋಪ್ ಟೆಕ್ನಾಲಜಿ ಬಳಸಿ, ಐಸೋಟೋಪ್ ಟೆಕ್ನಾಲಜಿ ಅಂತ ಹೇಳಿದರೆ ಆ DNA ಬಳಸಿ ಆ ವ್ಯಕ್ತಿಯ ಮೂಲ ಯಾವುದು, ಸಾಯಬೇಕಾದರೆ ಯಾವ ರೀತಿ ಇಡೀ, ವೆದರ್ ಇಟ್ ಇಸ್ ಅ ನ್ಯಾಚುರಲ್ ಡೆತ್, ಈಸ್ ಇಟ್ ಅ ಮರ್ಡರ್, ಕ್ಲೂಗಳು ಸಿಗ್ತದೆ. ಆ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ. ಮೀಡಿಯಾಕ್ಕೆ ಏನಾಗಿದೆ? ಅದೋಗಲಿ ಮೀಡಿಯಾ, ಈ ರಾಜಕಾರಣಿಗಳು ಅಧಿವೇಶನದಲ್ಲಿ ಸುರೇಶ್ ಕುಮಾರ್ ಅಂತಹ ಪ್ರಜ್ಞಾವಂತ ಶಾಸಕರು ಅಂತ ಹೆಸರು ಮಾಡಿದವರು ಫೇಕ್, ಫ್ರಾಡ್, ಮಾರ್ಫ್ಡ್ ವಿಡಿಯೋ ನೋಡಿ ಧರ್ಮಸ್ಥಳಕ್ಕೆ ಕಳಂಕ ತರಕ್ಕೆ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಅಷ್ಟು ಜನ ಸತ್ರಲ್ಲ, ಕಳಂಕ ಯಾರಿಂದ? ಅಷ್ಟು ಕೊಲೆ ಆಗಿದೆ, ಅಷ್ಟು ಅತ್ಯಾಚಾರ ಆಗಿದೆ, ಮಾಡಿದವರು ಹುಡುಕಿ. ಇಷ್ಟೇ ನಾವು ಕೇಳೋದು. ನ್ಯಾಚುರಲಿ ಇವರು ಒಂದು ಚರ್ಚೆ ಹುಟ್ಟಾಕಿದ್ರು, ಡಿಬೇಟ್. ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾರೆ. ಎಲ್ಲರೂ ಕೂಡ ದೇವರ ವಿರುದ್ಧ ಇವರು ಪ್ರಚಾರ ಮಾಡ್ತಾ ಇರುವಂಥದ್ದು, ಧರ್ಮದ ವಿರುದ್ಧ ಪ್ರಚಾರ ಮಾಡ್ತಾ ಇರುವಂಥದ್ದು, ಇವರು ಅಜೆಂಡನೇ ಬೇರೆ ಇರುವಂಥದ್ದು, ಕಮ್ಯುನಿಸ್ಟ್ ಜೊತೆ ಸೇರಿಕೊಂಡಿದ್ದಾರೆ, ನೇರವಾಗಿ ಆರೋಪ ಮಾಡ್ತಾ ಇರುವಂಥದ್ದು ನಿಮ್ಮ ವಿರುದ್ಧ. ಸರ್, ಈಗ ಒಂದೇ ಒಂದು ಹೇಳಿಕೆಗಳು ನಾವು ದೇವರ ವಿರುದ್ಧ ಮಾಡಿದರೆ ಅದನ್ನು ತೋರಿಸ್ಲಿ. ಪಾಯಿಂಟ್ ನಂಬರ್ ಒಂದು ಸಿಂಗಲ್ ಷಡ್ಯಂತ್ರ ಇದೆ. ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಾ. ಷಡ್ಯಂತ್ರ ಅಂದ್ರೆ ತೋರಿಸ್ಬೇಕಲ್ಲ, ಏನು ಷಡ್ಯಂತ್ರ? ನಾವು ಅದ್ರ ಭಕ್ತರು. ನೀವು ಧರ್ಮಸ್ಥಳ ಭಕ್ತರು. ಅಲ್ಲಿ ಹರಕೆ ಹೊತ್ತಂತವ್ ನಾನು. ಓಕೆ. ಕಾಡಾ ಅಧ್ಯಕ್ಷ ಆಗಬೇಕಾದ್ರೆ ಇಲ್ಲ, ನಾನು ಫಿಲ್ಮ್ ಬೋರ್ಡ್ ಚೇರ್ಮನ್ ಆಗಿದ್ದೆ, ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಆಗಿದ್ದೆ. ಬೇಜಾರಾಗಿಬಿಟ್ಟಿದ್ದು ನನಗೆ ದಿನ ಈ ಸಿನಿಮಾದ್ದು ಶೂಟಿಂಗು ನೋಡಿ ನೋಡಿ ಅದು. ಬಟ್ ಸಾಧ್ಯ ಆದಷ್ಟು ಕೆಲಸ ಮಾಡಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ ಅಲ್ಲಿ. ಬಟ್ ನನಗೇನಂತ ಹೇಳಿದ್ರೆ, ಜನಸಾಮಾನ್ಯರ ಜೊತೆಗೆ ಬೆರೆಯೋದು ಕೊಡಲಿ ಸರ್ ಅಂತ ನಾನು ಯಡಿಯೂರಪ್ಪನವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಅದು ಅವಾಗ ಏನಾಯಿತು, ಧರ್ಮಸ್ಥಳಕ್ಕೆ ಹರಕೆ ಹೊತ್ತೆ ನಾನು, ಮುಡಿ ಕೊಟ್ಟೆ. ಮುಡಿ ಕೊಟ್ಟು 3ನೇ ದಿನಕ್ಕೇ ನನಗೆ ಕಾಡಾ ಅಧ್ಯಕ್ಷರನ್ನ ಮಾಡಿದ್ರು. ಇಲ್ಲಿ ಫಿಲ್ಮ್ ಬೋರ್ಡ್ ಚೇರ್ಮನ್, ಇದು ಸ್ಟೇಟ್ ಕ್ಯಾಬಿನೆಟ್ ರ್ಯಾಂಕ್ ಇತ್ತು, ಅದು ಕ್ಯಾಬಿನೆಟ್ ದರ್ಜೆ ರ್ಯಾಂಕ್ ಇತ್ತು. ಅಷ್ಟು ದೇವರಲ್ಲಿ ನಂಬಿಕೆ ಇರುವಂಥದ್ದು. ಹೌದು, ಮದುವೆ ಆಗಿದ್ದು ಅಲ್ಲೇ, ನಮ್ಮ ಅಪ್ಪ ಅಮ್ಮ ಅಲ್ಲೇ ರೆಗ್ಯುಲರಾಗಿ ಹೋಗೋರು. ಈಗಲೂ ಹೋಗ್ತೀನಿ ನಾನು. ಹೋಗಿ ಆರ್ಚ್ ಮುಂದೆ ನಿಂತ್ಕೊಂಡು ಕೈ ಮುಗಿದು ಬರ್ತೇನೆ ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ. ಈಗ ದೇವಸ್ಥಾನದ ಮುಂದೆ ಈ ಎಕ್ಸಾಂಪಲ್ ಭಾಳ ಸಾರಿ ಕೊಟ್ಟಿದ್ದೀನಿ ನಾನು. ದೇವಸ್ಥಾನದ ಎದುರುಗಡೆ ಹುಂಡಿ ಕಳ್ಳತನ ಅಂತ ಹೇಳಿದರೆ, ಆ ಕಳ್ಳನನ್ನು ಹಿಡೀರಿ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಅಪಮಾನನ? ಬಾಲಾಜಿ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಹುಂಡಿ ಕಳುವು ಆಯಿತು. ಪೇಪರಲ್ಲಿ ದಿನ ಕೇಳ್ತೀವಲ್ಲ, ಬೇರೆ ಬೇರೆ ಇದ್ದಾರೆ, ಹುಂಡಿ ಕಳುವು, ದೇವಸ್ಥಾನದ ಆಸ್ತಿ ಕಳುವು. ಕಳ್ಳನನ್ನು ಹಿಡಿದುಬಿಟ್ರೆ ದೇವಸ್ಥಾನಕ್ಕೆ ಅಪಮಾನನ? ಇಲ್ಲಿ ಕಮ್ಯುನಿಸ್ಟರ್ ಜೊತೆಗೆ ಸೇರಿಕೊಂಡ್ರು ಅಂತಂತಂದರೆ, ಅಲ್ಲಿ ವೇದವಲ್ಲಿ ಕೊಲೆ ಆಯ್ತಲ್ಲ, 17 ವರ್ಷದ ಸ್ಟೂಡೆಂಟ್, ಪದ್ಮಲತಾನು ಕೂಡ ಅದೇ ಇನ್ಸ್ಟಿಟ್ಯೂಟನ್ನ ಹುಡುಗಿ. ಅವಳು ಹೋಗ್ಬೇಕಾದ್ರೆ ಕಾರ್ನಲ್ಲಿ ಎತ್ತಾಕೊಂಡು ಆಫ್ಟರ್ ಲಾಂಗ್ 53 ಡೇಸ್ ಕೊಳತ ಶವ ಸಿಗುತ್ತೆ, ಕೂಡಿ ಹಾಕಿ ಇವರು ಎಲ್ಲರೂ ಬಳಸ್ಕೋತಾರೆ ಅವಳನ್ನ. ಅವರ ತಂದೆ ಕಮ್ಯುನಿಸ್ಟ್ ಲೀಡ್ರ್. ಈಗ ಇವತ್ತು BJP ಕಾರ್ಯಕರ್ತನ ಮೇಲೆ ಹಲ್ಲೆ ಆತಂತ ಹೇಳಿದ್ರೆ ಇಡೀ BJP ಪ್ರತಿಭಟನೆ ಮಾಡ್ತದಿಲ್ಲೋ? ಮಾಡಬೇಕು. ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆದರೆ ಇಡೀ ಕಾಂಗ್ರೆಸ್ ಪಕ್ಷ ಒಟ್ಟಾರೆಯಾಗಿ ನಿಂತ್ಕೊಳ್ತದಿಲ್ಲ? ನಿಂತ್ಕೊಳ್ಳೇಬೇಕು. ಅದೇ ರೀತಿ ಕಮ್ಯುನಿಸ್ಟ್ ನಾಯಕನ ಮಗಳ ಹತ್ಯೆ ಆದಾಗ ಪದ್ಮಲತಾ ತಂದೆ ದೇವಾನಂದರು ಕಮ್ಯುನಿಸ್ಟ್ ಲೀಡರ್ ಇದ್ದರು, ಅಲ್ಲಿದು ಖಂಡಿತವಾಗಿ ಇಡೀ ಕಮ್ಯುನಿಸ್ಟ್ ಪಕ್ಷ ಕೇಳ್ತದ್ರಲ್ಲಿ. ನಮ್ಮನ್ನು ಕಮ್ಯುನಿಸ್ಟ್ರು ಅಂದವರು. BJPಯಲ್ಲಿ ನಾನು 14 ವರ್ಷ ದುಡ್ದವ್ ನಾನು. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ,
ಭಾರತ ಮಾತೆ ಹೇಳ್ತಾರೆ, ನೀನೇ ದುರ್ಗಾ ಮಾತೆ, ದುರ್ಗಾ 10 ಬಾಹುಗಳು ಇರುವಂಥ ಪ್ರಹರಣ ಇರುವಂತಹ ದೇವಿ ನೀನು ಅಂತ. ನಾವು ಅದೇ ಭಾರತ ಮಾತೆ ಸೌಜನ್ಯ ಹೋರಾಟದಲ್ಲಿ ಅದೇ ಭಾರತ ಮಾತೆಯನ್ನು ನೋಡ್ತಾ ಇದ್ದೀವಿ. ನಿಮಗೆ ಯಾರು ಕೈ ಕಾಲು ಕಟ್ಟಿ ಹಾಕಿದಾರ್ರಿ? ಇದಕ್ಕೊಂದು ಆ್ಯಡ್ ಆನ್ ಆಗಿ ನೀವು ಬಿ ಜೆ ಪಿಯಲ್ಲಿ ಇದ್ರಿ, ಸೊ ಬಿ ಜೆ ಪಿಯಲ್ಲಿ ನೀವು ಕೂಡ ಹೋರಾಟ ಮಾಡಿದ್ದೀರಾ ಹಲವು ಪ್ರಕರಣ ಸಂಬಂಧಪಟ್ಟಂತೆ. ಒಂದಷ್ಟು ಚರ್ಚೆ ಆಯಿತು. ಗಿರೀಶ್ ಮಟ್ಟಣ್ಣನವ್ರನ್ನ ಅಂದರೆ ಅದು ಬಹಿರಂಗ ಕೂಡ ಒಂದಷ್ಟು ಹೇಳಿಕೆ ಕೊಟ್ಟರು ಬಹಿರಂಗವಾಗಿ. ಗಿರೀಶ್ ಮಟ್ಟಣ್ಣನವರು ಮುಂಚೆಯಲ್ಲಿದ್ದರೆ ಅವರು ಬಿ ಜೆ ಪಿಯಲ್ಲಿ ಇದ್ದಿದ್ದು, ಸೊ ಬಿ ಜೆ ಪಿಯವ್ರನ್ನ ಕಳಿಸಿದ್ದಾರೆ ಇದನ್ನು ಹೋರಾಟ ಸಂಬಂಧಪಟ್ಟಂತೆ ಮಾಡೋಕ್ಕೆ. ಎಲ್ಲ ಅಲ್ಲಿ ಕೂಡ ಒಂದಷ್ಟು ಷಡ್ಯಂತ್ರ ಇದೆ. ಈ ಕೇಸನ್ನು ದಾರಿ ತಪ್ಪಿಸೋಕ್ಕೋಸ್ಕರ ಗಿರೀಶ್ ಮಟ್ಟಣ್ಣನವರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಆರೋಪ ಬಂತು. ನಿಜನಾ? ಬಿ ಜೆ ಪಿಯವರು ಆ ಲೆವೆಲ್ಗೆ ಬುದ್ಧಿವಂತರಲ್ಲ. ಬಿ ಜೆ ಪಿಯಲ್ಲಿ ಹೋರಾಟ ಅನ್ನುವಂಥ ಲೀಡರ್ಗಳು ಯಾರು ಉಳಿದಿಲ್ಲ. ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು, ವ್ಯವಹಾರ ಮಾಡಬೇಕು, ಲೀಡರ್ಗಳಿಗೆ ಅವ್ರು ಪೋಸ್ಟರ್ ಹಾಕಬೇಕು. ಹಿಂಗೆ ಮಾಡಿದರೆ ಮಾತ್ರ ಸರ್ವೈವಲ್ ಆಗೋಕ್ಕೆ ಸಾಧ್ಯ ಎಲ್ಲ ಪಾರ್ಟಿಯಲ್ಲಿ. ಬಟ್ ಸ್ಟಿಲ್ ಕೆಲವೊಂದಿಷ್ಟು ಒಳ್ಳೆ ಲೀಡರ್ ಉಳ್ಕೊಂಡಿದ್ದಾರೆ. ಬಿ ಜೆ ಪಿಯವರಿಗೆ ಇಷ್ಟು ದೊಡ್ಡ ಮಟ್ಟದ ಆಲೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆನಂತರ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಸಿದ್ಧಾಂತ ಯಾಕೆ ತರ್ತಾ ಇದ್ದಾರೆ ಇಲ್ಲಿ ಪ್ರತಿ ಸರಿ? ಅಲ್ಲಿ ಒಬ್ಬನು ಸತ್ತಿರ್ತಾರೆ, ರಸ್ತೆಯೊಳಗೆ ಬಿದ್ದು ಒದ್ದಾಡ್ತಿರ್ತಾನಪ್ಪ, ನೋಡ್ತೀರಿ. ಆಕ್ಸಿಡೆಂಟ್ ಆಗಿರ್ತದೆ, ಹೋಗ್ಬೇಕಾದ್ರೆ ನಾವು ಒಬ್ಬನ ಆಕ್ಸಿಡೆಂಟ್ ಆಗಿ ರಕ್ತ ಎಲ್ಲ ಸುರಿತಿರ್ತದೆ, ಅವನು ಎತ್ತಿ ಆಂಬುಲೆನ್ಸ್ನಲ್ಲಿ ಕಳ್ಸೋಕೆ ಸಿದ್ಧಾಂತ ಬೇಕಾ? ಅವನು ಯಾವ ಸಿದ್ಧಾಂತದವ ಅಂತ ಕೇಳಬೇಕಾ? ಅವನಿಗೆ ನೀರು ಕುಡಿಸೋನು ಯಾರು ಸಿದ್ಧಾಂತದವನು ಅಂತ ಬೇಕಾ? ಈ ಹೋರಾಟ ಶುರು ಮಾಡಿದ್ಮೇಲೆ RSSನ ನಾಯಕರು ಅಥವಾ ಬಿ ಜೆ ಪಿ ನಾಯಕರು ಆಫ್ ದಿ ರೆಕಾರ್ಡ್ ಅಂತ ಹೇಳ್ತೀರಲ್ವಾ, ಮಾತಾಡಿದಾರಾ? ನೀವು ಹೋರಾಟ ಮಾಡ್ತಾ ಸರಿ ಅಂತ ಹೇಳಿದಾರಾ ಕೆಲವರು? ಅಲ್ಲ, ಸರಿ ತಪ್ಪು ಅಂತಲ್ಲ. ಇಡೀ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿಯವರ ಅಂದರೆ ನಿಮ್ಮ ಹೋರಾಟ ಸೌಜನ್ಯ ಹೋರಾಟದ ಪರವಾಗಿದ್ದಾರೆ. ನಿಮ್ಮ ಜೊತೆ ಮಾತಾಡಿದ್ದಾರೆ ಲೀಡರ್ಗಳು ಮಾತಾಡಿದ್ದಾರೆ. ಅವ್ರ ಸಪೋರ್ಟ್ ನಮ್ದು ಖಂಡಿತ ಇದೆ, ಬಹಿರಂಗವಾಗಿ ನಾವು ಬರೋಕ್ಕಾಗಲ್ಲ ಅಂತ ಅನೇಕ ಜನ ಹೇಳಿದ್ದಾರೆ. ಇನ್ನು ಕೆಲವೊಬ್ರು ಏನು ಹೇಳಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವ್ರು ಸರ್ಕಾರದಲ್ಲಿ, ಸುಮ್ಮನೆ ಬಿಟ್ಬಿಡಪ್ಪ, ನೀನು ಬಂದ್ಬಿಡು ಪಾರ್ಟಿಗೆ, ಮತ್ತೆ ವಾಪಸ್ ನಿನ್ಗೆ ಏನಾರು ಕೊಡ್ತೀವಿ, ಬಿಜೆಪಿಗೆ ಪೊಸಿಷನ್ ಕೊಡ್ತೀವಿ, ಬಿಜೆಪಿಗೆ ಪಾರ್ಟಿ ಒಳಗೆ ಪೊಸಿಷನ್ ಕೊಡ್ತೀವಿ, ಸುಮ್ ಬಂದ್ಬಿಡು ಅಂತ ಹೇಳಿದ್ರು. ಬಟ್ ನನಗೆ ಯಾರು ಹಂಗೆ ಹೇಳಿದ್ರಲ್ಲ ಅವರಿಗೆ ಇನ್ನೂವರೆಗೆ ಯಾವ್ದು ಪೊಸಿಷನ್ ಸಿಗ್ತಾ ಇಲ್ಲ. ಬಟ್ ಬಿಜೆಪಿಗೆ ಆಫರ್ ಬಂದಿತ್ತು ಮತ್ತೆ ಬನ್ನಿ ಅಂತ ಹೇಳಿದ್ದಾರೆ, ಭಾಳ ಸರಿ ಹೇಳಿದ್ದಾರೆ. ಸರಿ, ಕೆಲವು ನನಗೆ ವೆಲ್ ವಿಚಾರಿಸಿದ್ದಂಥವ್ರು ಹೇಳಿದ್ದಾರೆ. ಬಟ್ ಈ ಹೋರಾಟ ಒಂದು ಲಾಜಿಕ್ ಎಂಡ್ ಬರುವವರೆಗೂ ಕೂಡ ನಾನು ರಾಜಕೀಯದ ಬಗ್ಗೆ ಚಿಂತನೆ ಮಾಡೋದಿಲ್ಲ. ನಮಗೆ ಏನೇ ಲೀಡರ್ ಇತ್ತಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ನೀವು ಲಾಜಿಕ್ ಎಂಡ್ ಅಂತಂದ್ರಿ ಗಿರೀಶ್ ಮಟ್ಟಣ್ಣ ಅವರೇ, ಲಾಜಿಕ್ ಎಂಡ್ ಯಾವಾಗ ಬರುತ್ತೆ? ಈಗ ನಾನು ನೋಡಿದ್ದ ಪೈಕಿ ಮತ್ತು ನಾನು ನಿಮ್ಮ ಹೋರಾಟ ಮತ್ತು ಅಲ್ಲಿ SIT ತನಿಖೆ ಆಗ್ತಾರೆ ನೋಡಿದೆ. ಈಗ 6 ತಿಂಗಳಾಗಿದೆ ಶುರುವಾಗಿ, ಬಹುತೇಕ 6-6.5 ತಿಂಗಳಾಗಿದೆ ಶುರುವಾಗಿ. SIT ವರ್ದು ಇವತ್ತು ನಾಳೆ ಅಂತ ಆದರೂ ಗೊತ್ತಿಲ್ಲ. ನೀವು SIT ತನಿಖೆ ಹೋಗಿ ವಿಚಾರಣೆ ಕೂಡ ಎದುರಿಸ್ಬಿಟ್ಟು ಬಂದಿದ್ದೀರಾ, ಅಥವಾ ಅವ್ರು ನಿಮ್ಗೆ ಒಂದಷ್ಟು ಪ್ರಶ್ನೆ ಕೇಳಿದ್ರೆ ಏನು, ಅದು ಇನ್ನೂ ಕೂಡ ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ಗೇನು ವಿಚಾರಣೆ ಕರೆದ್ರು, ಏನು ನೋಟಿಸ್ ಕೊಟ್ಟರು, ನೀವೇನು ಮಾಹಿತಿ ಕೊಟ್ಟರು ಅಂತ ಕೂಡ ಗೊತ್ತಿಲ್ಲ. ಏನಾಗ್ತಾ ಇದೆ ಹಂಗಾರೆ? ಈಗ ಇಲ್ಲಿವರೆಗೂ ಕೂಡ SIT ತನಿಖೆ ಆಗ್ತಾ ಇದೆ, ಲಾಜಿಕ್ ಎಂಡ್ ಹೋಗುತ್ತಂತ ಅನ್ಸುತ್ತಾ? ಎಕ್ಸಾಕ್ಟಾಗಿ ಈ ಮಧ್ಯದಲ್ಲಿ ಏನಾಗಿದೆ? ಖಂಡಿತ ಲಾಜಿಕ್ ಎಂಡಿಗೆ ಹೋಗುತ್ತೆ. ಆನಂತರ ಸಹಜವಾಗಿ ತಾವು ಕೇಳೋದು, ಇಟ್ ಇಸ್ ವೆರಿ ನ್ಯಾಚುರಲ್, ಲಾಜಿಕ್ ಎಂಡಿಗೆ ಹೋಗುತ್ತೋ ಇಲ್ಲೋ, ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ? ಈ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ದಬ್ಬಾಳಿಕೆ ವಿರುದ್ಧದ ಪ್ರಕರಣ ಇದೆಯಲ್ಲ, ಇದು ತಲೆಮಾರುಗಳ ಹೋರಾಟ. ಇದು ಇಟ್ ಇಸ್ ನಾಟ್ ಅಬೌಟ್ ಒನ್ ಕ್ರಿಮಿನಲ್ ಕೇಸ್. ಅದು ಅದರ ಮುಖಾಂತರ ಎಲ್ಲ ಗೊತ್ತಾಯಿತು. ಬಟ್ ಸೌಜನ್ಯಕ್ಕಿಂತ ಬಿಫೋರ್ ಎಷ್ಟು ಕೊಲೆಗಳಾಗಿದೆಯಲ್ಲ, ಯಾವ ಕಾರಣಕ್ಕೋಸ್ಕರ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ. ಎಪ್ಸ್ಟೈನ್ ಫೈಲ್, ಇಟ್ ಈಸ್ ಅನದರ್ ಎಪ್ಸ್ಟೈನ್ ಫೈಲ್, ಇಟ್ ಈಸ್ ದಿ ಎಪ್ಸ್ಟೈನ್ ಫೈಲ್ ಆಫ್ ಇಂಡಿಯಾ. ಈ ಧರ್ಮಸ್ಥಳ ಹೌದು ಸರ್. ಮೊನ್ನೆ ಒಂದು ತಿಂಗಳಿನಿಂದ ದೆಹಲಿಯಲ್ಲಿ ಹೆಣ್ಮಕ್ಳು ಮಿಸ್ಸಿಂಗ್ ಆಗ್ತಾ ಇದ್ದಾರೆ ಅಂತೇಳಿ ದೊಡ್ಡದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಮೊನ್ನೆ ಮಹಾರಾಷ್ಟ್ರದ CM, ಆನರೇಬಲ್ CM ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇಷ್ಟು ಲಕ್ಷ ಹೆಣ್ಮಕ್ಳು ಕಾಣೆ ಆದರು, ದೆಹಲಿಯಲ್ಲಿ ಕಾಣೆ ಆಗ್ತಾ ಇದ್ದಾರೆ. ಯಾಕೆ? ದಟ್ ಈಸ್ ರಿಲೇಟೆಡ್ ಟು ಆರ್ಗ್ಯಾನ್ ರ್ಯಾಕೆಟಿಂಗ್, ಅಂಗಾಂಗ ಕಳ್ಳತನ. ನೀವು ನೋಡಿ, ಡಾಟಾಸ್ ನೋಡಿ, ನೀವು ನಿಮ್ಗೆ ವೆರಿ ಸರ್ಪ್ರೈಸಿಂಗ್ ಆಗೋದೇನಂತ ಹೇಳಿದರೆ, 2023ರಿಂದ ತುಂಬ ಪೀಕಿಗೆ ಹೋಗುತ್ತೆ ಇಲ್ಲಿ ಸೌಜನ್ಯ ಹೋರಾಟ. ಆ ಟೈಮ್ನಲ್ಲಿ ಮಿಸ್ಸಿಂಗು ಮತ್ತು ಇದನ್ನದು ಬಹಳ ಕಡಿಮೆ ಆಗಿ ಹೋಗ್ಬಿಡ್ತದೆ. ಅಂದರೆ ಈ ಸೌಜನ್ಯ ಪ್ರಕರಣ ಆದ ನಂತರ ಇಯರ್ ಬೈ ಇಯರ್ ಇಂಥಲ್ಲಿ ಮಿಸ್ಸಿಂಗ್ ಪ್ರಕರಣ ಕಡಿಮೆ ಆಗ್ತದೆ. ಹೋರಾಟ ಶುರು ಆದ್ಮೇಲೆ ಬರ್ತಾ ಬರ್ತಾ 23 ಆದಮೇಲೆ ಆಲ್ಮೋಸ್ಟ್ ಕಡಿಮೆ ಆಗ್ತದೆ. ಆ ಟೈಮಿಗೆ ಡೆಲ್ಲಿಯಲ್ಲಿ ಜಾಸ್ತಿ ಆಗಿದೆ. ನೀವು ನೋಡಿ, ನೀವು
ಡಾಟಾ ತೆಗೆದು ನೋಡಿ. ಅಂದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದರೆ, ಈ ಮೆಡಿಕಲ್ ಅಂಡರ್ ವರ್ಲ್ಡಲ್ಲಿ, ಮೆಡಿಕಲ್ ಫೀಲ್ಡಲ್ಲಿ, ಮೆಡಿಕಲ್ ಅಂಡರ್ ವರ್ಲ್ಡ್ ಅನ್ನೋದು ಕೆಲವು ಬೇರೆ ಪದ ಆಗ್ಬೋದು, ಬಟ್ ಮಾಫಿಯಾ, ಮೆಡಿಕಲ್ ಮಾಫಿಯಾದಲ್ಲಿ ಅಂಗಾಂಗಕ್ಕೆ ಅತಿ ದೊಡ್ಡ ಮಾರ್ಕೆಟ್, ಅತಿ ದೊಡ್ಡ ಮಾಫಿಯಾ. ಯಾಕಂತ ಹೇಳಿದರೆ, ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಇವತ್ತು ಕಿಡ್ನಿದು ಡಿಮಾಂಡ್ ಇದೆ, ಕಿಡ್ನಿಗಳು ಕೇಳ್ತಾ ಇದೆ, ಕಣ್ಣು. ಬಟ್ ಕಿಡ್ನಿ ದಾನ, ಸಾಯಬೇಕಾದ್ರೆ ಕಿಡ್ನಿ ದಾನ ಮಾಡೋರು ಎಷ್ಟಿದ್ದಾರೆ? ಇಟ್ ಈಸ್ 1:1000. ಕಣ್ಣುಗಳು ಯಾರು ದಾನ ಮಾಡ್ತಾರೆ? ಎಲ್ಲೋ ಒಬ್ರು ರಾಜ್ಕುಮಾರ್ನಂತ ಪುಣ್ಯಾತ್ಮರು ಮಾಡಿದ್ರು, ಅವ್ರು ಹೇಳಿದ್ರು ಅಂತೇಳಿ, ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು ಅಂತೇಳಿ ಒಂದಿಷ್ಟು ಜನ ಮಾಡ್ತಾರೆ. ಬಟ್ ಡಿಮಾಂಡ್ ಎಷ್ಟಿದೆ? 1000 ಪಟ್ಟಿದೆ. ಹೇಗೆ ಮೀಟ್ ಆಗ್ತಾ ಇದೆ? ಕಣ್ಣು, ಕಿಡ್ನಿ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾರ, ಹೊಲದಲ್ಲಿ ಬೆಳಿತಾರ, ಎಲ್ಲಿ ಬೆಳಿತಾರೆ? ಜೀವಂತ ಇರುವಂಥ ವ್ಯಕ್ತಿಯಿಂದ ತಾನೇ. ಬಟ್ ಅದು ಕೂಡ ಮಾರ್ಕೆಟಲ್ಲಿ ಸಪ್ಲೈ ಆಗ್ತಾ ಇದೆಯಲ್ಲ ಕಿಡ್ನೀಸ್ಗಳು, ಅಷ್ಟೊಂದು ಹೆಂಗೆ? ಬಹಳ ವರ್ಷಗಳಿಂದ ಈ ದೇಶದಲ್ಲಿ ಅಂಗಾಂಗ ಕಳ್ಳನದ ಅತಿ ದೊಡ್ಡ ಮಾಫಿಯಾ ಅನ್ನೋದು ದಕ್ಷಿಣ ಭಾರತದ ಮೇನ್ ಮಾರ್ಕೆಟಿಂಗ್ ಸೆಂಟರ್ ಆಫ್ ಆರ್ಗನ್ಸ್. ಇದು ನಾನು ಇಷ್ಟೇ ಹೇಳ್ತಾ ಇಲ್ಲ, ತನಿಖೆಯಲ್ಲಿ ಕೂಡ ಇದು ಬಯಲಾಗುತ್ತೆ. SIT ತನಿಖೆ ಖಂಡಿತ ಬಯಲಾಗುತ್ತೆ. ಏನು ಬಯಲಾಗುತ್ತೆ SIT ತನಿಖೆ? ಆರ್ಗನ್ ಟ್ರಾಫಿಕಿಂಗ್ ಎಲ್ಲಿ ಇಲ್ಲಿ ಯಾವಾಗ ಕಡಿಮೆ ಆಯಿತು, ಬೇರೆ ಬೇರೆ, ಯಾಕಂದ್ರೆ ದೊಡ್ಡ ಮಾರ್ಕೆಟ್ ಅದು ಬೇಕೇ ಬೇಕದು. ಡೋನರ್ಸ್ ಅಷ್ಟೊಂದಿಲ್ಲ ನಿಮಗೆ. ಏನು ಸಾಯೋರು ಪ್ರತಿಯೊಬ್ಬರು ಡೊನೇಟ್ ಮಾಡ್ತಾ ಇದ್ದಾರಾ? ವೆರಿ ರೇರ್. ಈಗ ಈ ಅಸಹಜ ಸಾವುಗಳಿಗೂ ಅಂಗಾಂಗದ ಒಂದು ಮಾಫಿಯಾಗೂ ಆ ಮಾಫಿಯಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಅನಿಸುತ್ತಾ ಅಲ್ಲ, ನಾನು ಒಂದು ದಾಖಲೆಯನ್ನು ಕೂಡ ಕೊಟ್ಟಿದ್ದೀನಿ. ಯಾವುದು ದಾಖಲೆ ಅಂತ ಹೇಳಿದರೆ, ಧರ್ಮಸ್ಥಳದಲ್ಲಿಂದ ಆಂಬ್ಯುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಾನೆ. ಇದು ಸ್ಟೇಟ್ಮೆಂಟ್ ಆಫ್ ಆಂಬ್ಯುಲೆನ್ಸ್ ಡ್ರೈವರ್. ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಕೂಡ ಇದೆ. ಅಂಥವು ಒಂದು 19 ನಾನು ಕೊಟ್ಟಿದ್ದೀನಿ. 19 ಬರೀ ನನ್ನ ಕಣ್ಣಿಗೆ ಬಿದ್ದಿದ್ದಿಷ್ಟೇ. ಅದರಲ್ಲಿ ಹೇಳ್ತಾನೆ ಡ್ರೈವರು, ನಾವು ಅದರಲ್ಲಿ ವಿಘ್ನೇಶ್ ಅಂತೇಳಿ ಹೆಸರು ಹೇಳ್ತೇನೆ. ವಿಘ್ನೇಶ್ ಅನ್ನೋನು ಸುಮಾರು ಡೆಡ್ ಬಾಡಿನ ತೊಗೊಂಡು ಹೋಗೋದು, ನಾನೇ ತೊಗೊಂಡು ಹೋಗಿದ್ದು ಅಂತ ಒಂದು ದೂರುದಾರ. ಯಾಕಂದರೆ ಒಂದು UDR ಆಗಬೇಕಂದ್ರೆ ಒಬ್ಬ ಅನಾಥ ಶವಗಳಿದ್ದರೆ ಒಬ್ಬ ದೂರುದಾರ ಇರಬೇಕು. ವಿಘ್ನೇಶ್ ಅಂತ ಅವನು ಹೇಳ್ತಾನೆ, ನಾನು ಆಂಬ್ಯುಲೆನ್ಸ್ನಲ್ಲಿ ಒಬ್ಬ ಹುಡುಗಿನ ನೋಡಿದೆ, ಈ ಪ್ರಾಯದ ವ್ಯಕ್ತಿಯನ್ನು ನೋಡಿದೆ, ಒದ್ದಾಡ್ತಾ ಇದ್ದ. ಅವನನ್ನು ಆಂಬ್ಯುಲೆನ್ಸಿಗೆ ಶಿಫ್ಟ್ ಮಾಡಿದ್ವಿ. ಆಂಬ್ಯುಲೆನ್ಸಿಗೆ ಶಿಫ್ಟ್ ಮಾಡಿ ನೋಡಿ ಹೆಂಗಿದೆ ನರೇಶನ್ಸ್. ಬೆಳ್ತಂಗಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ವು. ಮಾರ್ಗ ಮಧ್ಯದಲ್ಲಿ ಅವನು ಸತ್ತ. ಆ ನಂತರ ಅವನನ್ನು ಮೆಡಿಕಲ್ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಯಿತು. ಬೆಳ್ತಂಗಡಿ ಇರೋದು 6 ಕಿಲೋಮೀಟರ್ ಸರ್. ಬೆಳ್ತಂಗಡಿ ಹಾಸ್ಪಿಟಲ್, ಧರ್ಮಸ್ಥಳದಿಂದ ಬೆಳ್ತಂಗಡಿ ಗೌರ್ಮೆಂಟ್ ಹಾಸ್ಪಿಟಲ್ ಇರೋದು ಓನ್ಲಿ 6 ಕಿಲೋಮೀಟರ್. ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೋದಲ್ಲ. ಅಲ್ಲಿ ಬಿಟ್ಟು ಸೂಪರ್ ಸ್ಪೆಷಾಲಿಟಿ ಇರತಕ್ಕಂತಹ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಇರತಕ್ಕಂತಹ 74 ಕಿಲೋಮೀಟರ್ ದೂರ ಇರುವಂತಹ, 6 ಕಿಲೋಮೀಟರ್ ದೂರನೋ 74 ಕಿಲೋಮೀಟರ್ ದೂರನೋ, ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಯಾಕೆ? ನಾವು RTNL ಕೇಳಿದ್ವಿ. ಹಾಗಿದ್ರೆ ಅನಾಥ ಶವ ಅಲ್ವಾ? ನಾನು ಹೇಳ್ತಾ ಇರೋದು ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್. ಅನ್ಕ್ಲೇಮ್ಡ್ ಫೀಸ್ ಕೊಟ್ಟವ್ರು ಯಾರು? ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಫೀಸ್ ಕೊಡ್ಬೇಕಾ? ಮತ್ತು ಅವ್ರು ಹೇಳ್ತಾರೆ 3 ದಿನ ಇಟ್ಕೊಂಡಿವಿ, 6 ದಿನ ಇಟ್ಕೊಂಡಿವಿ ನಾವು ಫ್ರೀಸರಲ್ಲಿ. ಹೂ ಪೇಡ್ ದಟ್ ಫೀಸ್, ಚಾರ್ಜಸ್? ಯಾವ ಉತ್ತರನೂ ಇಲ್ಲ. ಲಾಭ ಇಲ್ಲದೆ ಒಂದು ಮೆಡಿಕಲ್ ಕಾಲೇಜ್ನವರು, ಪ್ರೈವೇಟ್ ಸೂಪರ್ ಸ್ಪೆಷಾಲಿಟಿ ಮೆಡಿಕಲ್ ಕಾಲೇಜ್ನವರು ಒಂದು ಪೋಸ್ಟ್ ಮಾರ್ಟಮ್ ಮಾಡಿ 6 ದಿನಗಟ್ಟಲೆ ಫ್ರೀಸರಲ್ಲಿ ಇಟ್ಕೋತಾರೆ. ಯಾಕೆ ಇಟ್ಕೋತಾರೆ? ಇಂಥವು 19 ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ನಾನು. 19 ಬರೀ ಮೇಲ್ನೋಟಕ್ಕೆ ಕಾಣುವಂಥದ್ದು. ಏನು ನಡೀತಾ ಇದೆ ಇಲ್ಲಿ? ಆ ನಂತರ ಆ ಶವಗಳು ಅನ್ಕ್ಲೇಮ್ಡ್ ಡೆಡ್ ಬಾಡೀಸ್ ಎಲ್ಲಿ ಹೂತು ಹಾಕಿದ್ರಿ? ಬೇಕಲ್ಲ. ಗಿರೀಶ್ ಮಠಣ್ಣನವರು ಹೇಳಿದ ತಕ್ಷಣ ಯಾರಪ್ಪ ನಿಜ ಆಗುತ್ತಾ? ಅಂಗಾಂಗ ಟ್ರಾಫಿಕಿಂಗ್ ಅಥವಾ ಅಂಗಾಂಗ ಮಾಫಿಯಾ ಗಿರೀಶ್ ಮಠಣ್ಣವ್ರು ಹೇಳಿದ್ರೆ ನಿಜ ಆಗುತ್ತಾ? ಅದು ನಂಬೇಕಾ ಸರ್? ಅದು ನಂಬಬೇಕು, ಬಿಡಬೇಕು. ಇಟ್ ಈಸ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಅಲ್ವಾ? ನಾನು ಇವತ್ತಿನವರೆಗೂ ಕೂಡ ಯಾರಿಗೂ ನನ್ನನ್ನು ನಂಬಿ ಪ್ಲೀಸ್ ಅಂತ ಯಾರಿಗೂ ಹೇಳಿಲ್ಲ. ಅಲ್ಲ, ನನ್ನ ಪ್ರಶ್ನೆ ಏನಂತಂದರೆ, ನೀವು ಇಲ್ಲಿ ಹೇಳ್ತಾ ಇದ್ದೀರಾ, ಇನ್ವೆಸ್ಟಿಗೇಷನ್ SIT ಮುಂದೆ ಇದನ್ನು ಹೇಳಿದ್ದೀರಾ? ಖಂಡಿತ ಹೇಳಿದ್ದೀವಿ, ಕೊಟ್ಟಿದ್ದೀವಿ.
ಏನು ಹೇಳಿದ್ರು ಎಸ್ ಐ ಟಿ ಮುಂದೆ ಈ ಅಂಗಾಂಗ ದಾನ ವಿಚಾರ, ಪ್ರತಿಯೊಂದು ಅಂಗಾಂಗ ಮಾಫಿಯಾ ಸಂಬಂಧಪಟ್ಟಂತೆ ಪ್ರತಿಯೊಂದು ದಾಖಲೆ ಸಮೇತ ಕೊಟ್ಟಿದ್ದೀವಿ, ಹಿಂಗೆ ಆಗ್ತಾ ಇದೆ ಅಂತ. ಮುಂದೆ ಇನ್ವೆಸ್ಟಿಗೇಷನ್, ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್, ಐ ಆಮ್ ಅನ್ ಆಕ್ಟಿವಿಸ್ಟ್. ನನ್ನ ಡ್ಯೂಟಿ ಏನು, ನನ್ನ ಇದಕ್ಕೆ ಅದು ಯಾವ ಡಾಕ್ಯುಮೆಂಟು, RTIನಲ್ಲಿ ಪಡೆದುಕೊಂಡಂಥ ಜಯಂತ್ ಅವರು, ಥ್ಯಾಂಕ್ಸ್ ಟು ಜಯಂತ್ ಸೆಬರ್ಟ್, ಇನ್ನೂ ಒಂದು 3-4 ಜನ RTI ಆಕ್ಟಿವಿಸ್ಟ್ ಇದ್ದಾರೆ. ಅದನ್ನೆಲ್ಲ ತಗೊಂಡು ಅನಲೈಸ್ ಮಾಡಿ ಸರ್ಟಿಫೈಡ್ ಕಾಪಿ ಕೊಟ್ಟಿದ್ದೀವಿ. ಗಿರೀಶ್ ಮಟ್ಟಣ್ಣವ್ರ ಬಾಯಿ ಅಂತ ಹೇಳಕ್ಕೆ ವಾಟ್ ರೈಟ್ಸ್ ಐ ಹ್ಯಾವ್. ಸತ್ತ ಮೇಲೆ ಬಾಯಿ ಒಳಗೆ ವಿಷ ಹಾಕಿ ನೋಡಿದವ್ರು 4 ಜನಕ್ಕೆ, ಓ ವಿಷ ಕುಡಿದು ಸತ್ಬಿಟ್ಲಪ್ಪ ಅಂತ ಅನ್ನೋದು. ಇಂಥವು ಎಷ್ಟು ಕೇಸ್ ಇದೆ. ಅದು ಎಲ್ಲಿ, ಲಾಜ್ ಒಳಗಡೆನೆ ಮೆನ್ಷನ್ ಏನು ಮಾಡ್ತಾರೆ, ಅನಾಥ ಶವ, ಅನಾಥ ಬಾಲಕಿ. ಲಾಜ್ ಒಳಗಡೆ ಹೆಂಗಪ್ಪ ಅನಾಥ ಬಾಲಕಿ ಬಂದ್ಲು? ಲಾಜ್ ಒಳಗಡೆ ರೂಮ್ ಇತ್ತಂತ ಹೇಳಿದ್ರೆ ಈ ಪೇರೆಂಟ್ಸ್ ಇರ್ತಾರೆ, ಯಾರಾದರೂ ಇದ್ದೇ ಇರ್ತಾರಲ್ಲ, ID ಕಾರ್ಡ್ ಇರ್ತದೆ, ID ಕಾರ್ಡ್ ಇಲ್ಲದೆ ನೀವು ಒಳಗಡೆ ಬಿಡ್ತೀರಾ? ಹುಡುಗಿ ಹೆಂಗೆ? ಲಾಜ್ದು ಓನರ್ ಯಾರು? ಅಫ್ಘಾನಿಸ್ತಾನದಲ್ಲಿದ್ದಾನ, ಇಸ್ರೇಲ್ದಲ್ಲಿದ್ದಾನ, ಇರಾನ್ದಲ್ಲಿದ್ದಾನ? ಹೂ ಇಸ್ ದ ಲಾಜ್ ಓನರ್? ನಾವು ಅದನ್ನು ಕೇಳ್ತಾ ಇದ್ದೀವಿ, ದೇವಸ್ಥಾನಕ್ಕಲ್ಲ ನಾವು ಕೇಳ್ತಾ ಇರೋದು. ನೆವರ್. SIT ತನಿಖೆ ಆಗ್ತಾ ಇದೆ, ವರದಿ ಯಾವಾಗ ಬೇಕಾದ್ರೂ ಬರ್ಬೋದು, ಅಥವಾ ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. SIT ಇನ್ವೆಸ್ಟಿಗೇಷನ್ ಆದ ಬಳಿಕ ಒಂದು ವೇಳೆ ಗಿರೀಶ್ ಮಟ್ಟಣ್ಣನವರು ಅಥವಾ ಹೋರಾಟಗಾರರು, ನೀವು ಯಾರು ಏನು ನ್ಯಾಯಪರವಾಗಿರುವಂಥ ಹೋರಾಟಗಾರರು ಯಾರೇನು ನೀವು ಮಾಡಿದ್ದೀರೋ, ಒಂದು ವೇಳೆ ಅದರ ತನಿಖೆಯಲ್ಲಿ ಪ್ರೂವ್ ಆಗಲಿಲ್ಲ, SIT ವರದಿಯಲ್ಲಿ ಇದೆಲ್ಲ ಸುಳ್ಳು ಅಂತ ಬಂದರೆ ವಾಟ್ ನೆಕ್ಸ್ಟ್ ನಿಮ್ಮದು? ಸರ್, ಈಗ ನೋಡಿ, ಪ್ರಜಾಪ್ರಭುತ್ವದಲ್ಲಿ SIT ತನಿಖೆಯನ್ನು ನಾವು ನಂಬಲೇಬೇಕಲ್ಲ. ಅದನ್ನು ಬಿಟ್ಟೇನಿದೆ? ಮತ್ತು ಇವೆಲ್ಲ ಆರೋಪ ಮಾಡಿದ್ದು ಅದಕ್ಕೆ ನಾವು ಇದನ್ನು ಮಾಡ್ತಾ ಇರೋದು. ಆರೋಪ ನೋಡಿ, ನಮ್ಮ ಕೆಲಸ ಏನು? ನನಗೆ ಸಂಬಳ ಕೊಡ್ಲೇಬೇಕಾರೆ ಇನ್ವೆಸ್ಟಿಗೇಷನ್ದು ಸೇರಿಸ್ಕೊಳ್ಳಿ, ಮಾಡಿ ತೋರಿಸ್ತೀನಿ. ಬಟ್ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ನಾವು ನೋಡಿ, ಡೆಮೋಕ್ರಸಿಯಲ್ಲಿ ಎಲ್ಲೋ ಒಂದು ಕಡೆ ಸಿಸ್ಟಮ್ ಮೇಲೆ ನಾವು ನಂಬಿಕೆ ಇಡಬೇಕಾಗತ್ತೆ. ಪೊಲೀಸರು ಸರಿಯಲ್ಲ, ಎಸ್ ಐ ಅಗ್ರಿ. ಬೆಳ್ತಂಗಡಿಯಲ್ಲಿ ಓನ್ಲಿ ಲಿಮಿಟೆಡ್ ಟು ಬೆಳ್ತಂಗಡಿ ಮಾತಾಡ್ತೀನಿ. ಕರಪ್ಷನ್ ಇದೆ, ಎಸ್, ಬಟ್ ಆನೆಸ್ಟಿನೂ ಕೂಡ ಇದೆ. ಬಟ್ ಒಳ್ಳೆ ಜಡ್ಜಸ್ ಇದ್ದಾರೆ, ಒಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ, ಪ್ರಾಸಿಕ್ಯೂಷನ್ಸ್ ಒಳ್ಳೆ ಇದ್ದಾರೆ ಅದರಲ್ಲಿನೇ. ಸೊ ಆ ನಂಬಿಕೆನೇ ಅಲ್ವಾ. ನಿಮ್ಗೇನು ವಿಶ್ವಾಸ ಇದೆ ವರದಿಯಲ್ಲಿ ಅಂತ? ಅದು ಒಂದು ಭಾಗ. ಅಂದರೆ ನೀವು ವರದಿ ನಿಮ್ಮ ಒಂದು ವೇಳೆ ನೀವು ಅಂದ್ಕೊಂಡಿದ್ದ ಆರೋಪ ಸುಳ್ಳು ಅಂತ ಬಂದರೆ ಒಂದು ಭಾಗ, ಅದು ನೀವು ಉತ್ತರ ಕೊಟ್ರಿ. ಈಗ ನಿಮಗೆ ಬಂದ ಮಾಹಿತಿ ಪ್ರಕಾರ, ಅಥವಾ ನೀವು ತನಿಖೆ, ಯಾಕಂದರೆ ನಿಮ್ಗೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ತನಿಖೆ ನೀವು ಎಷ್ಟು ಬಾರಿ ಹೋಗಿದ್ದೀರಾ SITಗೆ? ಒಂದು 14-15 ಜನ ಹೋಗಿದ್ದೀನಿ, ಕಂಟಿನ್ಯೂಸ್ 15 ದಿವಸ, ಮೋರ್ ದ್ಯಾನ್ 150 ಅವರ್ಸ್ ಎನ್ಕ್ವೈರಿ ಫೇಸ್ ಮಾಡಿದ್ದೀನಿ. ನಾನು ಕೇಳಕ್ಕೆ ಕೂಡ ಇದೆ, ಒಂದು ಚಿಕ್ಕದಾಗಿ ಒಂದು ಗಂಟೆ 1.5 ಗಂಟೆ ಮೂವಿ ಮಾಡ್ಬೋದು. ನೀವು ಏನೇನು ವಿಚಾರಣೆ ಕೇಳಿದ್ದೀರಾ, ಏನು ವಿಚಾರಣೆ ಸಿರ ಅಂತ ಅಷ್ಟು. ಯಾಕಂದರೆ ನಿಮಗೆ 150 ಗಂಟೆ ವಿಚಾರಣೆ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್, ಸಣ್ಣ ವಿಚಾರ ಅಲ್ಲ. ಕುತೂಹಲ ಕೇಳ್ತೀನಿ, 150 ಗಂಟೆ ವಿಚಾರಣೆಯಲ್ಲಿ ಏನೇನು ವಿಚಾರ ಕೇಳೋದು, ಒಂದಷ್ಟು ಪ್ರಮುಖವಾಗಿರುವಂಥದ್ದು ಹೇಳ್ಬೋದಾ? ಸರ್, ಪ್ರತಿಯೊಂದು ಕೂಡ ನಾನು ಬೇಕಿದ್ರೆ ಇದನ್ನೇ ಕೊಡ್ತೀನಿ. ನಾನು ನಮ್ಗೆ ಅದು ಇದನ್ನು ಸಿಕ್ಕಿದೆ ಮನೆ ಕೋರ್ಟಿಂದ. ನಮಗೇನು ಪ್ರಶ್ನೆ ಕೇಳಿದ್ರು ನೀವೇನು ಆನ್ಸರ್ ಮಾಡಿ, ನಾವೇನು ಆನ್ಸರ್ ಮಾಡಿದ್ವಿ. ಡೇ 1 ಇಂದ ನಾನು ಹೋರಾಟಕ್ಕೆ ಯಾಕೆ ಬಂದೆ, ಯಾವ ಡೇಟಿಗೆ ಬಂದೆ ಅಂತ ಹೇಳ್ಕೊಂಡು, ಈ ನನ್ನ ಸಂಪೂರ್ಣ ಏನು ಆ್ಯಕ್ಟಿವಿಟೀಸ್ ಇತ್ತು, ಇನ್ಕ್ಲೂಡಿಂಗ್ ಮೈ ಬ್ಯಾಂಕ್ ಸ್ಟೇಟ್ಮೆಂಟ್, ನಂದು 4 ಬ್ಯಾಂಕಿನ ಅಕೌಂಟ್ಗಳು ಇರ್ಬೋದು, ಮತ್ತು ನಾನು ಯಾವ ಟೈಮಿಗೆ ಎಲ್ಲೆಲ್ಲಿದ್ದೆ, ಆ ಲೊಕೇಶನ್ಸು, ಗೂಗಲ್ ಲೊಕೇಶನ್ಸು, ಎಲ್ಲಿ ನಿಂತ್ಕೊಂಡು ಯಾರ ಜೊತೆಗೆ ಮಾತಾಡಿದೆ, ಅದೆಲ್ಲವೂ ಕೂಡ ಬಂತು. ಓಕೆ, ಕೊನೆ ಅಂದರೆ ಹೇಳಕ್ಕೆ ಭಾಳ ಇದೆ, ಭಾಳ ಇದೆ. ಓಕೆ, ಕೊನೆಯದಾಗಿ ಈ ಕೇಳ್ತಾರೆ ಸರ್, ಕೇಳೋ ಪ್ಯಾಟರ್ನ್ ಹಂಗಿರ್ತದೆ. ಬಿಕಾಸ್ ನಾನು ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಕೆಲಸ ಮಾಡಿದವನು. ಕೆಲವೊಬ್ಬರು ಕೇಳ್ತಿರ್ತಾರೆ ನಮ್ಮನ್ನು, ಇಟ್ ಈಸ್ ಲೈಕ್ ಟೆಸ್ಟ್ ಮಾಡೋದಕ್ಕೆ, ನಿಜ ಹೇಳ್ತಾ ಇದ್ರು ಸುಳ್ಳು ಹೇಳ್ತಾ ಇದ್ರು ಅಂತೇಳಿ, ಸುಳ್ಳು ಹೇಳ್ತಾ ಇದ್ದಾರೆ ಅಂಥೇಳಿ. ಯಾಕೆ ನಿಮ್ಮನ್ನೇ ಆರೋಪಿ ಮಾಡಬಾರ್ದು, ನಿಮ್ಮನ್ನು ಯಾಕೆ ಮಾಡಬಾರ್ದು ಅಂತ ಕೇಳಿದೆ. ನಾನು ಒಂದೇ ಮಾತಾಡಿದೆ, ನನ್ನನ್ನು ಆರೋಪಿ ಮಾಡೋದಾಗಿದ್ದರೆ SIT ಹಾಕಬೇಕು, 4 ಜನ IPS ಆಫೀಸರ್ ಹಾಕಬೇಕು. ಆ ಕೆಲಸ ಧರ್ಮಸ್ಥಳದ ಔಟ್ಪೋಸ್ಟ್ನಲ್ಲಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ಲೇ ಮಾಡ್ತಾಯಿದ್ದ. ಹಿಂದೆ ಅದೇ ಮಾಡಿದಾರಲ್ಲ. ದೂರು ಕೊಟ್ಟವ್ರನ್ನೇ ನೀವು ಆರೋಪಿ ಮಾಡೋದಿತ್ತು ಅಂತ ಹೇಳಿದರೆ SITನೇ ಅವಶ್ಯಕತೆ ಇಲ್ಲ. ಬೆಳ್ತಂಗಡಿ ಪೊಲೀಸರು ಎಷ್ಟೋ ಜನರು ಮಾಡಿಬಿಟ್ಟಾರೆ, ದೂರು ಕೊಟ್ಟವನ್ನೇ ಆರೋಪಿ ಮಾಡಿದ್ದಾರೆ. ವೇದವಲ್ಲಿ ಕೇಸಲ್ಲಿ ವೇದವಲ್ಲಿ ಗಂಡನ್ನೇ ಆರೋಪಿ ಮಾಡಿದರು. ಪದ್ಮಲತಾ ಕೇಸಲ್ಲಿ ಪದ್ಮಲತಾ ತಂದೆನೇ ಆರೋಪಿ ಮಾಡಕ್ಕೆ ಹೊರಟಿದ್ರು. ಆನೆ ಮಾವತನ ಕೇಸ್ನಲ್ಲಿ ಸಂತೋಷ್ ರಾವನ್ ಮಾಡಿದರು. ಆನೆ ಮಾವತನ ಕೇಸಲ್ಲಿ ಸೌಜನ್ಯ ದೃಷ್ಟಿ ಅಲ್ಲ. ನೀವು ಯಾಕೆ ಬೇಕು ಅಂತ ನಾನು ಕೇಳೋದು. ಬಟ್ ಅವ್ರಿಗೂ ಕನ್ವಿನ್ಸ್ ಆಯಿತು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.